ಡೆತ್ ಆಯ್ತು ಮಗು ಅಂತ ಹೇಳ್ಬಿಟ್ಟು ಅವಾಗ್ಲೂ ಬಾಡಿ ಕೊಡ್ಲಿಲ್ಲ. ನಮ್ಗೆ ಎಸಿ ಕಡೆಯಿಂದ ಫೋನ್ ಬಂದೈತಮ್ಮ, ನಾವು ಬಾಡಿ ಕೊಡಕ್ಕಾಗಲ್ಲ, ಪೋಸ್ಟ್ ಮಾರ್ಟಮ್ ಮಾಡೇ ತಗೊಂಡು ಹೋಗ್ರಿ, ಮತ್ತೆ ನಮಗೂ ನಿಮ್ಗೂ ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿದ್ರು ಡಾಕ್ಟರ್. ಅವಾಗ 12 ಗಂಟೆಗೆ ನಿನ್ನೆ 7ನೇ ತಾರೀಕಲ್ಲಿ 11 ಗಂಟೆ 11:30ನಲ್ಲಿ ನಾವು FIR ಆಯ್ತು. FIR ಮಾಡಿ ಇಲ್ಲಿ ತಗೊಂಡ್ವಿ. ತಂದಾದ್ಮೇಲೆ ಇವತ್ತು ಇಲ್ಲಿ ಇದು ನಡೀತಾ ಇದೆ, ಮೀಟಿಂಗ್ ನಡೀತಾ ಇದೆ. ಮಾಡ್ಕೊಡ್ತೀವಿ ಅಂದ್ರೆ ಮಾಡ್ಕೊಡಲ್ಲ ಅಂದ್ರೆ ಇಲ್ಲ ಮಾಡ್ಕೊಡ್ತೀವಿ ಡಾಕ್ಟ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಮಾಡಲ್ಲ ಅಂದ್ರು. ಅದು 5 ಗಂಟೆಗೆ ಅಲ್ಲೇ ನಾವು ಮಾಡಲ್ಲ, ನಾವು ತಗೊಂಡೋಗ್ರಿ ಬೇರೆ ಕಡೆ. ಮಗು ತಂದೆ ಅಜ್ಜಿ ಇಬ್ರು ನೋಡಿದಾರೆ ಸರ್. ಅದು ಮಗು ಆಡ್ಬಿಟ್ಟು ಆಕ್ಸಿಜನ್ ಅಲ್ಲಿ ಇರೋದಕ್ಕೆ ಸ್ವಲ್ಪ ಮೂವ್ಮೆಂಟ್ ಆಗ್ತಾ ಇತ್ತಂತ ಅಷ್ಟೇ. ಜೀವ ಫುಲ್ ದೊಡ್ಡ ಜೀವ ಒಲ್ಟೆ ಹೋಗ್ಬಿಟ್ಟಿದೆ. ಆ ಸತ್ತಿರೋ ಮಗ ಇಟ್ಕೊಂಡು ಇವ್ರು ದುಡ್ಡು ಮಾಡ್ಬೇಕಿತ್ತ? ಸತ್ತಿರೋ ಮಗಿಗೆ ಹೇಗೆ ಮೆಡಿಸನ್ ತರ್ಸ್ಕೊಂಡ್ರು? ಅವತ್ತಿನ ಡೆತ್ ಆಗಿದೆಯಮ್ಮ ತಾಂಡೋಗ್ರಿ ಅಂತ ಹೇಳಿದ್ರೆ ಬೇರೆ ಹಾಸ್ಪಿಟ್ಲಿಗೆ ನೋಡ್ತಿದ್ವಿ, ಇಲ್ಲ ನಮ್ಮ ಕಾರ್ಯ ನಾವು ಮಾಡ್ಕೊಂತ ಇದ್ವು. 3 ದಿನದ ಹೊತ್ತಾದ್ರೂ ಇನ್ನೂ ಮಗು ಕೊಟ್ಟಿಲ್ಲ. ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಅಲಿಸ್ತಿದ್ದಾರೆ. ಫೆಸಿಲಿಟಿ ಇಲ್ದಲೆ ಆದ್ಮೇಲೆ ಇವ್ರು ಹಾಸ್ಪಿಟ್ಲ್ ಅಂತ ಏನಕ್ಕೆ ಮಾಡಿಕೊಂಡಿದ್ದಾರೆ? ಅಲ್ಲಿ ಡೆಲಿವರಿ ಎಲ್ಲ ಆಗುತ್ತೆ ಅಂದ್ಮೇಲೆ ಫೆಸಿಲಿಟೀಸ್ ಮಗು ಏನ್ ಬೇಕು ICU ಶಿಫ್ಟ್ ವ್ಯವಸ್ಥೆ ಇಲ್ಲ ಅಂತ ಅಂದ್ಮೇಲೆ ಆಸ್ಪತ್ರೆ ಏನಕ್ಕೆ ಮಾಡಿಕೊಂಡಿದ್ದಾರೆ? ಅವರು ಮೆಡಿಸನ್ ಏನಕ್ಕೆ ತರ್ಸ್ಕೊಂಡ್ರು? ಈ ₹1 ಬಿಟ್ಟಿಲ್ಲ ಸರ್. ಏನಾಯ್ತು ಅಷ್ಟು ಪೇ ಮಾಡಿದ್ದಾರೆ. ಈಗ ಎಷ್ಟಾಯ್ತು ಎಲ್ಲ ಅಲ್ಲಿ ಆಸ್ಪತ್ರೆ ಖರ್ಚು? ಎಷ್ಟೆಲ್ಲ ಬಿಲ್ ಎಲ್ಲ ಲೆಕ್ಕ ಹಾಕಿಲ್ಲ ಸರ್ ನಾವು. ಅವ್ರಿಗೆ ಪೇ ಮಾಡಿದ್ದಾರೆ ಸರ್. ಪೇ ಮಾಡಿದ್ದಾರೆ ಆಸ್ಪತ್ರೆ ರಿಟರ್ನ್ ನಮಗೆ ಕೊಡ್ಲಿ. ಈಗ ಮಗ ಡೆತ್ ಆದ್ಮೇಲೂ ಮೆಡಿಸನ್ ತರ್ಸ್ಕೊಂಡವ್ರೆ. ಇಲ್ಲಿದ ಮೆಡಿಸನ್ ಹಾಕಿದೀವಿ, ಇಲ್ಲಿದ ಮೆಡಿಸನ್ ಹಾಕಿದೀವಿ ಅಂತ ಬಿಲ್ ಕಟ್ಸ್ಕೊಂಡವ್ರೆ. ಡೆತ್ ಆದ್ಮೇಲೂ ನಮ್ಮಲ್ಲಿ ಮೆಡಿಸನ್ ಹಾಕಿದೀವಿ. ಹೊರಗಿಂದ ನಾವು ಮುಂಚೆಗೇನೆ ತಂದು ಕೊಟ್ಟಿದೀವಿ. ಮತ್ತೆ ತಿರ್ಗಾ ಸತ್ ಮೇಲೂ ಮೆಡಿಸನ್ ನಮ್ಮಲ್ಲಿ ಇರೋದಲ್ಲ ಬರ್ಕೊಂಡು ತಂಡು ಕೊಟ್ಟಿದ್ದಾರೆ ಸರ್. ಸತ್ ಮೇಲೂ ನಾವು ಸತ್ ಮೇಲೂ ಮೆಡಿಸನ್ ಇಸ್ಕೊಂತಲೇ ಇದಾರಲ್ಲ. ಸಹಕಾರಕ್ಕೆ ಇಕ್ಕಿ ಆದ್ಮೇಲೆ ಬಂದು ಮಿಸಸ್ ಶಾಂತಿ ಸಮಾಧಾನ ಹೇಳ್ತಿದೆ, ಬೇಜಾರು ಮಾಡ್ಕೊಂಬಿಡಪ್ಪ, ಈ ಮೆಡಿಸನ್ ಅಂತ ಮತ್ತೆ 2 ಸೀಟ್. ಯಾಕಂದ್ರೆ ಇಲ್ಲಿ ಒಳಗಿದ್ದು ನಾನು ಮೆಡಿಸನ್ ಹಾಕಿದ್ದೀನಿ, ಮೆಡಿಸನ್ ಹಾಕಿದ್ದೀನಿ. ಮತ್ತೆ ಅವ್ರ ಹತ್ರ ಇದ್ದು ಸ್ಟಾಕ್ ಹಾಕಿದ್ದೀನಿ, ಅದಕ್ಕೆ ತಂದು ಕೊಡ್ರಿ. ಅದಕ್ಕೆ ಮುಂಚೆ ತರಿಸ್ಕೊಂಡ್ರದಲ್ಲ, ತಿರ್ಗಾ ಮತ್ತೆ ಡೆತ್ ಆದ್ಮೇಲೂ ತರಿಸ್ಕೊಂಡ್ರದು. ಅಷ್ಟೊಂದು ಮೆಡಿಸನ್ ತರಿಸ್ಕೊಂಡ್ರು ಮಗು ಯಾಕೆ ಕೊಡಲಿಲ್ಲ? ಈಗ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಅಲ್ಲ ಸರ್, ಎಮರ್ಜೆನ್ಸಿ ಪೋಸ್ಟ್ ಮಾರ್ಟಮ್ಗೂ ಹಾಕಿ ಮತ್ತೆ ಬಿಲ್ಗೆ ಲಾಸ್ಟಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಕ್ಕೂ ಅಮೌಂಟ್ ಹಾಕಿ ಶಿರಾದಲ್ಲಿ ನೀವು ಕರ್ಕೊಂಡ್ ಬಂದ್ರಲ್ಲ, ಅಲ್ಲಿ ಸೀರಿಯಸ್ ಇದೆ ಅಷ್ಟೇ ಸೀರಿಯಸ್ ಇದೆ. ಆಕ್ಸಿಜನ್ ಅಲ್ಲಿ ಕಳ್ಸಿದ್ದಾರೆ. ಕಳ್ಸಿದ್ಮೇಲೆ ಇವ್ರ ಅಮ್ಮ ತಾಯಿ ತಂದೆ ಮಗು ಅಜ್ಜಿ ಇಬ್ರು ಶ್ರೀದೇವಿಗೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಅಡ್ಮಿಟ್ ಮಾಡ್ಕೊಂತಿದ್ದಂಗೆ ಮಗು ಬ್ಲಡ್ ಎಲ್ಲ ತೆಗಿಯಕ್ಕೆ ಹೋದ್ರೆ ಅಷ್ಟೊತ್ತಲ್ಲೇ ರಕ್ತ ಎಟ್ಕೊಟ್ಟು ಹಿಂಗೆ ಪ್ರೆಸ್ ಮಾಡಿದ್ರು ಒಂದು ತೊಟ್ಟು ಬ್ಲಡ್ ಬಂದಿಲ್ವಂತ. ಅಲ್ಲಿಂದ ಸತ್ತಿರ ಮಗು ಆಸ್ಪತ್ರೆಯಿಂದ ಪೂರ್ತಿ ಪಾಪು ಇಲ್ಲ ಆದ್ರೂ ಅಡ್ಮಿಟ್ ಮಾಡ್ಬಿಟ್ಟು ಕೈಗೆ ಬಾಯಿಗೆ ಎಲ್ಲ ಹಾಕ್ಬಿಟ್ಟು ಆಕ್ಸಿಜನ್ ಹಾಕ್ಬಿಟ್ಟು ಅಲ್ಲಿಂದ ಇಲ್ಲಿ ಕಳ್ಸಿದ್ದಾರೆ. ಕಳ್ಸಿಬಿಟ್ಟು ಅಷ್ಟೊಂದು ಮೆಡಿಸನ್ ಸತ್ತಿರ ಮಗು ಅಷ್ಟೊಂದು ಮೆಡಿಸನ್ ಏನು ಸುಮಾರು ತರಿಸ್ಕೊಂಡಿದ್ದಾರೆ. ಸುಮಾರು ಒಂದು 50,000 ಮೆಡಿಸನ್ ತರಿಸ್ಕೊಂಡಿದ್ದಾರೆ ಅಂತ. ಅವತ್ತು ಬೇಡ ನಮ್ಗೆ ಆಗಲ್ಲ, ತೀರೋಗಿದೆ ಅಂತ ಕೊಡ್ಬೋದಾಗಿತ್ತು. ದುಡ್ಡು ಕಿತ್ಕೊಳಕ್ಕೋಸ್ಕರ ಈ ತರ ಎಲ್ಲ ಅಡ್ಮಿಟ್ ಮಾಡಿ ಅಂತಾನೆ ಹೇಳಿದ್ರು ಸರ್. ಅದಕ್ಕೂ ಬಿಲ್ ಗುರುವಾರ ಸಂಜೆ 6:30ಗೆ ಕರ್ಕೊಂಡ್ಬಂದಿರೋದು. ಸಂಜೆವರೆಗೆ ಕರ್ಕೊಂಡ್ಬಂದಿರೋದು. ರಾತ್ರಿ 1:30ಗೆ ನಲ್ಲಿ ಅವರು ಮರಣ ಹೊಂದಿದೆ ಅಂತ ಇದು ಮಾಡಿದ್ದಾರೆ. ಅಷ್ಟೊತ್ತವರೆಗೂ ಹೇಳಿಲ್ಲ, ಸತ್ತಿರ ಮಗು ಇಟ್ಕೊಂಡು ಹೇಳಿಲ್ಲ. ICU ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಕೆಲವೊಂದ್ ಕಡೆ ಕರ್ಕೊಂಡ್ ಬಂದಾಗ ಡಾಕ್ಟರ್ ಫಸ್ಟ್ ನೋಡ್ತಾರೆ ಇದು ಏನಾಗಿದೆ. ಕೊಡ್ಲಿಲ್ಲ ಸರ್ ಅವರು. ಡೆತ್ ಆಯ್ತು ಮಗು ಅಂತ ಹೇಳ್ಬಿಟ್ಟು ಅವಾಗ್ಲೂ ಬಾಡಿ ಕೊಡ್ಲಿಲ್ಲ. ನಮ್ಗೆ ಎಸಿ ಕಡೆಯಿಂದ ಫೋನ್ ಬಂದೈತಮ್ಮ, ನಾವು ಬಾಡಿ ಕೊಡಕ್ಕಾಗಲ್ಲ, ಪೋಸ್ಟ್ ಮಾರ್ಟಮ್ ಮಾಡೇ ತಗೊಂಡು ಹೋಗ್ರಿ, ಮತ್ತೆ ನಮಗೂ ನಿಮ್ಗೂ ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿದ್ರು ಡಾಕ್ಟರ್. ಎಲ್ಲಿ? ಶ್ರೀದೇವಿನಲ್ಲಿ. ಅವಾಗ 12 ಗಂಟೆಗೆ ನಿನ್ನೆ 7ನೇ ತಾರೀಕಲ್ಲಿ 11 ಗಂಟೆ 11:30ನಲ್ಲಿ ನಾವು FIR ಆಯ್ತು. FIR ಮಾಡಿ ಇಲ್ಲಿ ತಗೊಂಡ್ವಿ. ತಂದಾದ್ಮೇಲೆ ಇವತ್ತು ಇಲ್ಲಿ ಇದು ನಡೀತಾ ಇದೆ, ಮೀಟಿಂಗ್ ನಡೀತಾ ಇದೆ. ಮಾಡ್ಕೊಡ್ತೀವಿ ಅಂದ್ರೆ ಮಾಡ್ಕೊಡಲ್ಲ ಅಂದ್ರೆ ಇಲ್ಲ ಮಾಡ್ಕೊಡ್ತೀವಿ ಡಾಕ್ಟ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಮಾಡಲ್ಲ ಅಂದ್ರು. ಅದು 5 ಗಂಟೆಗೆ ಅಲ್ಲೇ ನಾವು ಮಾಡಲ್ಲ, ನಾವು ತಗೊಂಡೋಗ್ರಿ ಬೇರೆ ಕಡೆ. ಮಗು ತಂದೆ ಅಜ್ಜಿ ಇಬ್ರು ನೋಡಿದಾರೆ ಸರ್. ಅದು ಮಗು ಆಡ್ಬಿಟ್ಟು ಆಕ್ಸಿಜನ್ ಅಲ್ಲಿ ಇರೋದಕ್ಕೆ ಸ್ವಲ್ಪ ಮೂವ್ಮೆಂಟ್ ಆಗ್ತಾ ಇತ್ತಂತ ಅಷ್ಟೇ. ಜೀವ ಫುಲ್ ದೊಡ್ಡ ಜೀವ ಒಲ್ಟೆ ಹೋಗ್ಬಿಟ್ಟಿದೆ. ಆ ಸತ್ತಿರೋ ಮಗ ಇಟ್ಕೊಂಡು ಇವ್ರು ದುಡ್ಡು ಮಾಡ್ಬೇಕಿತ್ತ? ಸತ್ತಿರೋ ಮಗಿಗೆ ಹೇಗೆ ಮೆಡಿಸನ್ ತರ್ಸ್ಕೊಂಡ್ರು? ಅವತ್ತಿನ ಡೆತ್ ಆಗಿದೆಯಮ್ಮ ತಾಂಡೋಗ್ರಿ ಅಂತ ಹೇಳಿದ್ರೆ ಬೇರೆ ಹಾಸ್ಪಿಟ್ಲಿಗೆ ನೋಡ್ತಿದ್ವಿ, ಇಲ್ಲ ನಮ್ಮ ಕಾರ್ಯ ನಾವು ಮಾಡ್ಕೊಂತ ಇದ್ವು. 3 ದಿನದ ಹೊತ್ತಾದ್ರೂ ಇನ್ನೂ ಮಗು ಕೊಟ್ಟಿಲ್ಲ. ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಅಲಿಸ್ತಿದ್ದಾರೆ. ಫೆಸಿಲಿಟಿ ಇಲ್ದಲೆ ಆದ್ಮೇಲೆ ಇವ್ರು ಹಾಸ್ಪಿಟ್ಲ್ ಅಂತ ಏನಕ್ಕೆ ಮಾಡಿಕೊಂಡಿದ್ದಾರೆ?
ಕೇಳಿದ್ರೆ ಏನ್ ಹೇಳ್ತಾರೆ ಅವರು? ಅಲ್ಲಿ ಡೆಲಿವರಿ ಎಲ್ಲ ಆಗುತ್ತೆ ಅಂದ್ಮೇಲೆ ಫೆಸಿಲಿಟೀಸ್ ಮಗು ಏನ್ ಬೇಕು ICU ಶಿಫ್ಟ್ ವ್ಯವಸ್ಥೆ ಇಲ್ಲ ಅಂತಂದ್ಮೇಲೆ ಆಸ್ಪತ್ರೆ ಏನಕ್ಕೆ ಮಾಡಿಕೊಂಡಿದ್ದಾರೆ ಅವರು? ಮೆಡಿಸಿನ್ ಏನಕ್ಕೆ ತರಿಸ್ಕೊಂಡ್ರು? ಈ ₹1 ಬಿಟ್ಟಿಲ್ಲ ಸರ್, ಏನಾಯ್ತು ಅಷ್ಟು ಪೇ ಮಾಡಿದ್ದಾರೆ. ಈಗ ಎಷ್ಟಾಯ್ತು ಎಲ್ಲ ಅಲ್ಲಿ ಆಸ್ಪತ್ರೆ ಖರ್ಚು? ಎಷ್ಟೆಲ್ಲ ಬಿಲ್ ಎಲ್ಲ ಲೆಕ್ಕ ಹಾಕಿಲ್ಲ ಸರ್ ನಾವು. ಈಗ ಮಗ ಡೆತ್ ಆದ್ಮೇಲೂ ಮೆಡಿಸಿನ್ ತರಿಸ್ಕೊಂಡವ್ರೆ. ಇಲ್ಲಿದ ಮೆಡಿಸಿನ್ ಹಾಕಿದೀವಿ, ಇಲ್ಲಿದ ಮೆಡಿಸಿನ್ ಹಾಕಿದೀವಿ ಅಂತ ಅದೆಲ್ಲ ಬಿಲ್ ಕಟ್ಸ್ಕೊಂಡವ್ರ? ನಮ್ಮಲ್ಲಿ ಇದ್ದಿದ್ ಮೆಡಿಸಿನ್ ಹಾಕಿದೀವಿ, ಹೊರಗಿಂದ ನಾವು ಮುಂಚೆಗೇನೆ ತಂದು ಕೊಟ್ಟಿದೀವಿ. ಮತ್ತೆ ತಿರ್ಗಾ ಸತ್ ಮೇಲೂ ಮೆಡಿಸಿನ್ ನಮ್ಮಲ್ಲಿ ಇರೋದೆಲ್ಲ ಬರ್ಕೊಂಡು ತಂಡು ಕೊಟ್ಟಿದ್ದಾರೆ. ಸತ್ ಮೇಲೂ ನಾವು ಸತ್ ಮೇಲೂ ಮೆಡಿಸಿನ್ ಇಸ್ಕೊಂತಲೇ ಇದಾರಲ್ಲ. ಡೆತ್ ಆಗಿ ಶವಗಾರಿಕೆ ಇಕ್ಕಿ ಆದ್ಮೇಲೆ ಬಂದು ಮಿಸಸ್ ಶಾಂತಿ ಸಮಾಧಾನ ಹೇಳ್ತಿದೆ, ಬೇಜಾರು ಮಾಡ್ಕೊಂಬಿಡಪ್ಪ, ಈ ಮೆಡಿಸಿನ್ ಅಂತ ಮತ್ತೆ 2 ಸೀಟ್. ಯಾಕಂದ್ರೆ ಇಲ್ಲಿ ಒಳಗಿದ್ದಿದ್ದು ನಾನು ಮೆಡಿಸಿನ್ ಹಾಕಿದ್ದೀನಿ, ಒಳಗಿದ್ದ ಮೆಡಿಸಿನ್ ಹಾಕಿದ್ದೀನಿ, ಮತ್ತೆ ಅವ್ರ ಹತ್ರ ಇದ್ದಿದ್ದು ಸ್ಟಾಕ್ ಹಾಕಿದೀನಿ, ಅದಕ್ಕೆ ತಂದು ಕೊಡ್ರಿ. ಅದಕ್ಕೆ ಮುಂಚೆ ತರಿಸ್ಕೊಂಡ್ರದಲ್ಲ, ತಿರ್ಗಾ ಮತ್ತೆ ಡೆತ್ ಆದ್ಮೇಲೆ ತರಿಸ್ಕೊಂಡ್ರದು. ಅಷ್ಟೊಂದು ಮೆಡಿಸಿನ್ ತರಿಸ್ಕೊಂಡ್ರು ಮಗು ಯಾಕೆ ಉಳಿಲಿಲ್ಲ? ಈಗ ಎಮರ್ಜೆನ್ಸಿ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲ ಸರ್, ಎಮರ್ಜೆನ್ಸಿ ಪೋಸ್ಟ್ ಮಾರ್ಟಮ್ಗೂ ಹಾಕಿ ಮತ್ತೆ ಬಿಲ್ಗೆ ಲಾಸ್ಟಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಕ್ಕೂ ಅಮೌಂಟ್ ಹಾಕಿ. ಸರ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಶಿರಾದವರು ಅಲ್ಲಿ ನಮ್ಮ ಪಾಪುಗೆ ಲಸಿಕೆ ಹಾಕ್ಸಿದ್ವಿ. ಅದು ರಿಯಾಕ್ಷನ್ ಆಗಿ ನಾವು ಪಾಪುನ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ಮೇಲೆ ಅದರಲ್ಲಿ ವ್ಯವಸ್ಥೆ ಇಲ್ಲ, ನಮಗೆ ವೆಂಟಿಲೇಟರ್ ವ್ಯವಸ್ಥೆ ಎಲ್ಲೈತು ಅಲ್ಲಿ ಕರ್ಕೊಂಡೋಗ್ರಿ. ಶಿರಾದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಅದು 100 ಬೆಡ್ ಫೆಸಿಲಿಟಿ, ಹೈಟೆಕ್ ಫೆಸಿಲಿಟಿ ಅಂತ ಹೇಳ್ತಿದ್ದಾರೆ ಅಂದಮೇಲೆ ಒಂದು ವೆಂಟಿಲೇಟರ್ ವ್ಯವಸ್ಥೆ ಏನಕ್ಕೆ ಮಾಡಿಲ್ಲ? ನಮ್ಮಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ, ಅದು ಎಲ್ಲಿದೆಯೋ ಅಲ್ಲಿಗೆ ಹೋಗ್ರಿ, ಶ್ರೀದೇವಿ ಮಡಿಲು ಆಪ್ಷನ್ ಕೊಡ್ತೀವಿ, ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರೋ ಅಲ್ಲಿಗೆ ಹೋಗ್ರಿ ಅಂತ ಹೇಳ್ಬಿಟ್ಟು ಮಗುನ ಕಳಿಸಿದ್ದಾರೆ, ಆಂಬುಲೆನ್ಸ್ ಮಾಡಿ ಕಳಿಸಿದ್ದಾರೆ. ಇದು ಮಗುಗೆ ಅವ್ರು ಹೋಗಿದ ತಕ್ಷಣ ನಮಗೆ ಅಲ್ಲಿ ಆಕ್ಷನ್ ತಗೊಂಡು ಮಗುನ ಅಡ್ಮಿಟ್ ಮಾಡ್ಕೊಂಡು ಮೆಡಿಸನ್ ಅಂತ ಹಾಕಿದ್ರೆ ನಮ್ಮ ಮಗು ಇವತ್ತು ಉಳಿತಾ ಇತ್ತು. ಇವತ್ತು ಅವ್ರ ನೆಗ್ಲಿಜೆನ್ಸಿಯಿಂದನೇ ನಮ್ಮ ಮಗು ಡೆತ್ ಆಗಿದೆ. ನಮಗೆ ಇವಾಗ ಅಷ್ಟು ದೊಡ್ಡ ಹಾಸ್ಪಿಟ್ಲು ಅಂತಂದಮೇಲೆ ಅವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ? ನಮ್ಮ ಮಗುಗೆ ಎಲ್ಲ ವ್ಯವಸ್ಥೆ ಇಲ್ಲಿನ ಮೇಲೆ ಹಾಸ್ಪಿಟ್ಲ್ ಅಂತ ಏನಕ್ಕೆ ಮಾಡ್ಕೊಂಡಿದ್ದಾರೆ? ಇವತ್ತು ಅದು ಫಸ್ಟ್ನೇ ಮಗು, ಅವರು ಬಡವರು ಕೂಲಿ ಮಾಡಿ ಒಂದು ಮಗುನ ಸಾಕಬೇಕು ಅಂದರೆ ಎಷ್ಟು ಕಷ್ಟ ಅಂತ ಬಡವರಿಗೆ ಮಾತ್ರ ಗೊತ್ತಿರುತ್ತೆ. ಹಾಸ್ಪಿಟ್ಲರನ್ನು ಇದಲ್ಲ ಇನ್ನೊಂದಕ್ಕೆ ಹೋಗಿ, ಇದಲ್ಲ ಇನ್ನೊಂದಕ್ಕೆ ಹೋಗಿ ಅಂತ ಹೇಳ್ತಾರೆ. ಆ ತಂದೆ ತಾಯಿಗ ನೋವಿರುತ್ತೆ. ಅವತ್ತು ಮಾಡಿ ಎಲ್ಲ ಸೌಲಭ್ಯ ಇದ್ಮೇಲೆ ಇವರು ನಮ್ಮ ಮಗುನ ಏನಕ್ಕೆ ಅಡ್ಮಿಟ್ ಮಾಡ್ಕೊಳ್ಳಲಿಲ್ಲ? ಫೆಸಿಲಿಟಿ ಇಲ್ಲ ಅಂತಂದಮೇಲೆ ಹಾಸ್ಪಿಟ್ಲ್ ಏನಕ್ಕೆ ಮಾಡಿಕೊಂಡಿದ್ದಾರೆ? ನಮ್ಮನ್ನು ಅಲ್ಲಿಂದ ಶ್ರೀದೇವಿ ಕಳಿಸಿದ್ರು, ಅಲ್ಲಿಂದ ಮಗು ತಗೊಂಡು ಬರೋ ಅಷ್ಟೊತ್ತಿಗೆ ಮಗು ಅಲ್ಲೇ ಡೆತ್ ಆಗಿದೆ ಸರ್. ವೆಂಟಿಲೇಟರಲ್ಲಿ ಆಕ್ಸಿಜನ್ನಿಂದ ನಮಗೆ ಕಳಿಸಿದ್ಕೆ ಮಗು ಸುಮ್ಮನೆ ಉಸಿರಾಡ್ತಾ ಇತ್ತು, ಸುಮ್ಮನೆ ಅದು ಆಕ್ಸಿಜನ್ನಲ್ಲಿ ಇರೋದಕ್ಕೆ ಉಸಿರಾಡ್ತಾ ಇತ್ತು ಅಷ್ಟೇ ಸರ್. ಶ್ರೀದೇವಿ ಕರ್ಕೊಂಬತ್ತಿದ್ದಂಗೆ ICU ಇದು ಮಾಡ್ತೀವಿ ಅಂತಂತ ಹೇಳಿ ಸತ್ತಿರೋ ಮಗುನೇ ತಗೊಂಡೋಗಿ ಇವರು ಅಡ್ಮಿಟ್ ಮಾಡ್ಕೊಂಡು ಒಂದು 50,000 ಮಗುನ ಯಾರಿಗೂ ತೋರಿಸಿಲ್ಲ ಸರ್. ಅವತ್ತು ಮಗುನ ತಗೊಂಡೋಗಿ ಒಳಗಡೆ ಇಟ್ಕೊಂಡಿರೋರು ಮಗು ತಾಯಿಗೂ ಸಹಿತ ತೋರಿಸಿಲ್ಲ. ಇವರು 1:30 ರಾತ್ರಿ ಬಂದು ಮಗು ಡೆತ್ ಆಗಿದೆ ಅಂತಂತ ಹೇಳ್ತಿದ್ದಾರೆ. ಅಲ್ಲಿವರೆಗೂ ಸುಮಾರು ಮೆಡಿಸನ್ ತರಿಸ್ಕೊಂಡು ಆ ಮಗುಗೆ ಮೆಡಿಸನ್ ಹಾಕಿ ಇವ್ರು ಎಮರ್ಜೆನ್ಸಿ ಅಂತ ತರಿಸ್ಕೊಂಡ್ಮೇಲೆ ಮೆಡಿಸನ್ ಹಾಕಿದ್ಮೇಲೆ ಮಗು ಏನು ಕುಳಿಲಿಲ್ಲ. ಸತ್ತಿರೋ ಮಗಿಗೆ ಏನಕ್ಕೆ ಇವ್ರು ಮೆಡಿಸನ್ ತರಿಸ್ಕೊಂಡ್ರು? ಡೆತ್ ಆದ್ಮೇಲೆ ಈ ಮೆಡಿಸನ್ ತಗೊಂಬಂದು ಕೊಡ್ರಿ ಅಂತ ಒಂದು ಮಾನವೀಯತೆ. ಡಾಕ್ಟ್ರುಗಳನ್ನ ದೇವರು ಅಂತ ಕರೀತಾರೆ, ಅವ್ರು ಅದನ್ನ ಉಳಿಸ್ಕೊಳ್ಳಿಲ್ಲ ಸರ್. ಸತ್ತಿರೋ ಮಗುಗೆ ನಮ್ಮಲ್ಲಿರೋ ಮೆಡಿಸನ್ ಹಾಕಿದೀವಿ, ಈಗ ನಮಗೆ ಮೆಡಿಸನ್, ಇವ್ರಿಗೆ ಮೆಡಿಸನ್ ಮುಖ್ಯ ಆಯ್ತು, ನಮಗೆ ಮಗು ಮುಖ್ಯ ಆಗ್ಲಿಲ್ವಾ ಸರ್? ಇದೆಲ್ಲ ಇತ್ಯರ್ಥ ಆದ್ಮೇಲೆ ಬೇಕಾದ್ರೆ ಇಷ್ಟ ಆಗಿತ್ತಪ್ಪ ಅಂತ ಹೇಳ್ಬೋದಾಗಿತ್ತು. ಸತ್ತಿರೋ ಮಗು ಹೆಸರಿಕೊಂಡು ಇವ್ರು ಮೆಡಿಸನ್ ಸಂಪಾದನೆ ಮಾಡ್ಕೊಬೇಕಾಗಿತ್ತ ಶ್ರೀದೇವಿ ಹಾಸ್ಪಿಟ್ಲ್ ಅವರು? ನಮಗೆ ಅನ್ಯಾಯ ಆಗಿದೆ, ಮಗು ಕಳ್ಕೊಂಡಿದ್ದೀವಿ, ನಾವು ಗಂಟು ಇಲ್ಲ ನಂಟು ಇಲ್ಲ ನಂಗೆ ಮಾಡ್ಕೊಂಡಿದ್ದೀವಿ. ಎಲ್ಲ ಫೆಸಿಲಿಟಿ ಅಲ್ಲೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಅವ್ರು ಎಮರ್ಜೆನ್ಸಿ ತಗೊಂಡು ICU ಶಿಫ್ಟ್ ಮಾಡಿ ಮಗುಗೆ ಅಲ್ಲೇ ಏನಾದ್ರು ಟ್ರೀಟ್ಮೆಂಟ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಅಲ್ಲಿ ಆ ಹಾಸ್ಪಿಟ್ಲು ನೆಗ್ಲಿಜೆನ್ಸಿಯಿಂದ ನಮ್ಮ ಮಗು ಕಳ್ಕೊಂಡಿದ್ದೀವಿ ನಾವು. ಇದಕ್ಕೆ ಶ್ರೀದೇವಿ ಅವರು ಹೊಣೆ ಮಾಡ್ತೀವಿ ನಾವು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವ್ರನ್ನೂ ಹೊಣೆ ಮಾಡ್ತಾ ಇದ್ದೀವಿ. ಮತ್ತು ಲಸಿಕೆ ಹಾಕಿದವರು ಅವ್ರನ್ನೂ ನಾವು ನೇರ ಹೊಣೆ ಮಾಡ್ತಾ ಇದ್ದೀವಿ. ನಮಗೆ ಸರ್ಕಾರದಿಂದ ನ್ಯಾಯ ಬೇಕು. ನಮಗೇನು ಇವಾಗ ನಾವು ಕಟ್ಕೊಟ್ಟಿದ್ದೀವಿ ಶ್ರೀದೇವಿ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟಿಂದ ಯಾರಾದರೂ ಬರಲಿ ನಮಗೆ ನ್ಯಾಯ ಕೊಡಲಿ ಅಷ್ಟೇ ಸರ್. ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ. ನಮ್ಮ ಹೆಸರು ವೀಣಾ ಅಂತ ಸರ್. ಗೋಡು ಅಂಗನವಾಡಿಲಿ ಹಾಕ್ಸಿರೋದು ಲಸಿಕೆನ. ಇದನ್ನು ಪಾಪಕ್ಕೆ ಬಂದು 4.5 ತಿಂಗಳು. ಮತ್ತು ಅದು ಏನಾಗೈತೆ 11 ಕಾಲಾಗ ಹಾಕ್ಸಿರೋ ಮೆಡಿಷನ್ನು ಪಾಪು ಬಂದು ಚೆನ್ನಾಗಿ ಆಟ ಆಡಾದ್ಮೇಲೆ ನಂತರ 4 ಗಂಟೆ ಮೇಲೆ ಪಾಪು ಹೆಂಗೆಂಗೋ ಆಡೋಕೆ ನಿಂತೈತೆ. ಆವಾಗ ತಗೊಂಬಂದು ಶಿರಾಗೆ ತಗೊಂಬಂದವ್ರೆ. ಶಿರಾದಾಗೆ ಆಗಲ್ಲ, ಪಾಪು ಫುಲ್ಲು ಸೀರಿಯಸ್ ಆಯತ್ತೆ ಅಂತ ಹೇಳ್ಬಿಟ್ಟು ಶ್ರೀದೇವಿಗೆ ಹಾಕಿ ಕಳಿಸ್ಬಿಟ್ಟವ್ರೆ. ಶ್ರೀದೇವಿಲಿ ಬಂದ್ಬಿಟ್ಟು ಬಟ್ ಅವರು ಪಾಪನ್ನು ನಾವು ಗ್ಯಾರಂಟಿ ಕೊಡಲ್ಲ, ನೀವೇನು ಮೆಡಿಷನ್ ಎಲ್ಲ ತಂದು ಕೊಡ್ತೀವಿ ಅನ್ನೋದಾದರೆ ನಾವು
ಮಾಡಿಕೊಂತೀವಿ, ಇಲ್ಲಾಂದ್ರೆ ಬೆಂಗಳೂರಿಗೆ ಬರ್ಕೊಡ್ತೀವಿ ಅಂತ ಕೇಳ್ಕೊಂಡವ್ರೆ. ಏನೇ ಆಗಲಿ ಏನನ್ನ ಆಗಲಿ ನಾವು ಇಲ್ಲೇ ತಂದ್ಕೊಡ್ತೀವಿ, ಇಲ್ಲೇ ಮಾಡಿಸ್ಕೊಡ್ರಿ ಅಂತ ಕೇಳ್ಬಿಟ್ಟು ಅವರು ಅಲ್ಲೇ ಅಡ್ಮಿಟ್ ಮಾಡವ್ರೆ. ಎಲ್ಲ ಮೆಡಿಷನ್ನು ತರಿಸ್ಕೊಂಡು ಲಾಸ್ಟಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ 1:30 ಪಾಪ ತೀರೋಗ್ಬಿಟ್ಟೈತಿ. ಅಲ್ಲಿ ಏನೋ ನಮ್ದು ಹಿಂಗೆ ಆಡಿಟಿಂಗ್ ಐತೆ ಹಂಗೆ ಹಿಂಗೆ ಅಂತ ಮಾಡಿಕೊಂಡು ಇದ್ಬಿಟ್ಟು ಇವತ್ತು ನಿನ್ನೆ ಸಂಜೆ 5 ಗಂಟೆ 5:30 ಟೈಮಲ್ಲಿ ತುಮಕೂರು ಗೌರ್ಮೆಂಟ್ ಆಸ್ಪತ್ರೆಗೆ ಕಳಿಸವ್ರೆ ಪಾಪನ ಪೋಸ್ಟ್ ಮಾರ್ಟಮ್ಗೆ ಅಂತವ. ಬಟ್ ಇಲ್ಲ ಆಗಲ್ಲ, ಇವಾಗ ಬೆಂಗಳೂರಿಗೆ ತಗೊಂಡೋಗ್ರಿ ಅಂತವ್ರೆ. ನಮಗೆ ನ್ಯಾಯ ಬೇಕು ಸರ್. ಪಾಪು ಇಂಥ ಕೆಲವಾರು ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ ಆಗಬಾರ್ದು. ನಮ್ಮ ಪಾಪು ಆಗೈತೆ, ಬಟ್ ನಮಗೆ ನೋವೈತೆ, ಬಟ್ ಇನ್ನು ಕೆಲವರು ಮಕ್ಕಳಿಗೆ ಈ ಥರ ಆಗಬಾರ್ದು. ಈಗ ಯಾರಿಗೂ ಆಗಬಾರ್ದು. ನಮಗೆ ನ್ಯಾಯ ಬೇಕು. ಶಿರಾ ಸರ್ಕಾರಿ ಆಸ್ಪತ್ರೆ ಫಸ್ಟ್ ಕರ್ಕೊಂಡು ಹೋದ್ರಿ? ಶಿರಾ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ, ಅಲ್ಲ ಮಡಿಲು ಯಾವುದು ತಾಯಿ ಮತ್ತು ಮಕ್ಕಳು ಹಾಸ್ಪಿಟಲ್. ಅಲ್ಲಿಂದ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ರೆಫರ್ ಮಾಡಬೇಕಲ್ವಾ? ಇಲ್ಲ, ಇವಾಗ ಶ್ರೀದೇವಿ ಕಳಿಸ್ಕೊಟ್ಟವ್ರು ಅವರು. ಯಾಕೆ ಅಲ್ಲಿ ಕಳಿಸ್ಕೊಟ್ರು? ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಮಕ್ಕಳದು ಇದಿತ್ತಲ್ಲ, ಇಲ್ಲಿ ಕಳಿಸ್ಕೊಡ್ಬೋದಿತ್ತಲ್ಲ, ಯಾಕೆ ಅಲ್ಲಿ ಕಳಿಸ್ಕೊಡ್ಬೋದು? ಅವ್ರ ಆಪ್ಷನ್ ಕೊಟ್ಟಿರೋದು ಶ್ರೀದೇವಿ, ಲಾವಣ್ಯ ಅಂತ ಸರ್. ನಾವು ಗೋಡು ಅಂಗನವಾಡಿಲಿ ಹಾಕ್ಸಿರೋದು ಲಸಿಕೆನ. ಇದನ್ನು ಪಾಪಕ್ಕೆ ಬಂದು 4.5 ವರ್ಷ ಅಲ್ಲ 4.5 ತಿಂಗಳು. ಮತ್ತು ಅದು ಏನಾಗೈತೆ 11 ಕಾಲಾಗ ಹಾಕ್ಸಿರೋ ಮೆಡಿಷನ್ನು ಪಾಪು ಬಂದು ಚೆನ್ನಾಗಿ ಆಟ ಆಡೈತೆ. ಆಟ ಆದಮೇಲೆ ನಂತರ 4 ಗಂಟೆ ಮೇಲೆ ಪಾಪು ಹೆಂಗೆಂಗೋ ಆಡೋಕೆ ನಿಂತೈತೆ. ಆವಾಗ ತಗೊಂಬಂದು ಶಿರಾಗೆ ತಗೊಂಬಂದವ್ರೆ. ಶಿರಾದಾಗೆ ಆಗಲ್ಲ, ಪಾಪು ಫುಲ್ಲು ಸೀರಿಯಸ್ ಆಯೈತೆ ಅಂತ ಹೇಳ್ಬಿಟ್ಟು ಶ್ರೀದೇವಿಗೆ ಹಾಕಿ ಕಳಿಸ್ಬಿಟ್ಟವ್ರೆ. ಶ್ರೀದೇವಿಲಿ ಬಂದ್ಬಿಟ್ಟು ಬಟ್ ಅವರು ಪಾಪನ್ನು ನಾವು ಗ್ಯಾರಂಟಿ ಕೊಡಲ್ಲ, ನೀವೇನು ಮೆಡಿಷನ್ ಎಲ್ಲ ತಗೊಂಡು ತಂದು ಕೊಡ್ತೀವಿ ಅನ್ನೋದಾದರೆ ನಾವು ಮಾಡಿಕೊಂತೀವಿ, ಇಲ್ಲಾಂದ್ರೆ ಬೆಂಗಳೂರಿಗೆ ಬರ್ಕೊಡ್ತೀವಿ ಅಂತ ಕೇಳ್ಕೊಂಡವ್ರೆ. ಏನೇ ಆಗಲಿ ಏನನ್ನ ಆಗಲಿ ನಾವು ಇಲ್ಲೇ ತಂದು ಕೊಡ್ತೀವಿ, ಇಲ್ಲೇ ಮಾಡಿಸ್ಕೊಡ್ರಿ ಅಂತ ಕೇಳ್ಬಿಟ್ಟು ಅವರು ಅಲ್ಲೇ ಅಡ್ಮಿಟ್ ಮಾಡವ್ರೆ. ಎಲ್ಲ ಮೆಡಿಷನ್ನು ತರಿಸ್ಕೊಂಡು ಲಾಸ್ಟಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ 1:30 ಪಾಪ ತೀರೋಗ್ಬಿಟ್ಟೈತಿ. ಅಲ್ಲಿ ಏನೋ ನಮ್ದು ಹಿಂಗೆ ಆಡಿಟಿಂಗ್ ಐತೆ ಹಂಗೆ ಹಿಂಗೆ ಅಂತ ಮಾಡಿಕೊಂಡು ಇದ್ಬಿಟ್ಟು ಇವತ್ತು ನಿನ್ನೆ ಸಂಜೆ 5 ಗಂಟೆ 5:30 ಟೈಮಲ್ಲಿ ತುಮಕೂರು ಗೌರ್ಮೆಂಟ್ ಆಸ್ಪತ್ರೆಗೆ ಕಳಿಸವ್ರೆ ಪಾಪನ ಪೋಸ್ಟ್ ಮಾರ್ಟಮ್ಗೆ ಅಂತವ. ಬಟ್ ಇಲ್ಲ ಆಗಲ್ಲ, ಇವಾಗ ಬೆಂಗಳೂರಿಗೆ ತಗೊಂಡೋಗ್ರಿ ಅಂತವ್ರೆ. ನಮಗೆ ನ್ಯಾಯ ಬೇಕು ಸರ್. ಪಾಪು ಇಂಥ ಕೆಲವಾರು ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ ಆಗಬಾರ್ದು. ನಮ್ಮ ಪಾಪು ಆಗೈತೆ, ಬಟ್ ನಮಗೆ ನೋವೈತೆ, ಬಟ್ ಇನ್ನು ಕೆಲವರು ಮಕ್ಕಳಿಗೆ ಈ ಥರ ಆಗಬಾರ್ದು. ಈಗ ಯಾರಿಗೂ ಆಗಬಾರ್ದು. ನಮಗೆ ನ್ಯಾಯ ಬೇಕು. ಶಿರಾ ಸರ್ಕಾರಿ ಆಸ್ಪತ್ರೆ ಫಸ್ಟ್ ಕರ್ಕೊಂಡು ಹೋದ್ರಿ? ಶಿರಾ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ, ಅಲ್ಲ ಮಡಿಲು ಯಾವುದು ತಾಯಿ ಮತ್ತು ಮಕ್ಕಳು ಹಾಸ್ಪಿಟಲ್. ಅಲ್ಲಿಂದ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ರೆಫರ್ ಮಾಡಬೇಕಲ್ವಾ? ಇಲ್ಲ, ಇವಾಗ ಶ್ರೀದೇವಿ ಕಳಿಸ್ಕೊಟ್ಟವ್ರು ಅವರು. ಯಾಕೆ ಅಲ್ಲಿ ಕಳಿಸ್ಕೊಟ್ರು? ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಮಕ್ಕಳದು ಇದಿತ್ತಲ್ಲ, ಇಲ್ಲಿ ಕಳಿಸ್ಕೊಡ್ಬೋದಿತ್ತಲ್ಲ, ಯಾಕೆ ಅಲ್ಲಿ ಕಳಿಸ್ಕೊಡ್ಬೋದು? ಅವ್ರ ಆಪ್ಷನ್ ಕೊಟ್ಟಿರೋದು ಶ್ರೀದೇವಿ, ಲಾವಣ್ಯ ಅಂತ ಸರ್. ನೀವು ನೋಡ್ತಾ ಇದ್ದೀರಿ BKP ನ್ಯೂಸ್. ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಕೂಡಲೇ ನಿಮ್ಮ ಚಾನಲ್ BKP ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ.